ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತಾ ಇದ್ದೀನಿ. ಇವಾಗ ಶ್ರೀಶೈಲಕ್ಕೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ, ಲಗೇಜ್ ಎಲ್ಲ ಪ್ಯಾಕ್ ರೆಡಿ ಇದೆ, ಹಾಗೆ ಟ್ರಾಲಿನೂ ಕೂಡ ರೆಡಿ ಇದೆ. ಮಾಡಿ ಹಾಯ್ ಹಾಯ್. ಇವಾಗ ಇಲ್ಲಿಂದ ನಾವು ಹೊರಡಬೇಕು. ಫಸ್ಟು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ರೈಲ್ವೆ ಸ್ಟೇಷನ್ನಿಂದ ಆಮೇಲೆ ಹುಬ್ಳಿಯಿಂದ ಮಾರ್ಕಂಪುರದಿಂದ ಶ್ರೀಶೈಲಂ. ಸೊ ಈ ಥರ 4 ಕಡೆ ಹಿಡಿದು ಹೋಗ್ಬೇಕು. ಬನ್ನಿ, ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ? ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಯ್, ಬರೀ ಹಾಯ್. ಅವ್ರು ಈ ಕಡೆ ಹಿಂದ್ಗಡೆಯಿಂದ ಬರುತ್ತಲ್ವಾ. ಹಿಂದ್ಗಡೆಯಿಂದ ಬರ್ತಾರೆ ಅವರು. ಸೆಕೆಂಡ್ ಪ್ಲಾಟ್ಫಾರ್ಮ್ ಇಲ್ಲ, ಅಲ್ಲಿಗೆ ಬರ್ತಾರೆ. ಈಗ ಅದು ಕಡೂರಾಗೇನೋ ಬೀರೂರಾಗೈತಿ. ಕಡೂರಾಗಿತ್ತು ಅವಾಗಲೇ ಟ್ರೈನು ಬರ್ತದೆ. ಒಂದು ಸ್ವಲ್ಪ ಹೆಚ್ಚು ಇದು ಹುಬ್ಳಿ ಅಣ್ಣ. ಹಾಂ, ಅದೇ ಹುಬ್ಳಿ. ಸೊ ನಾವೀಗ ರೈಲ್ವೆ ಸ್ಟೇಷನ್ಗೆ ಬಂದು ಕೂತ್ಕೊಂಡಿದ್ದೀವಿ. ಅಮ್ಮ, ನಾನು ಮತ್ತು ಅಜ್ಜು 3 ಜನ ಬಂದಿದ್ದೀವಿ. ನಮ್ಮ ಮನೆಯವರು ಮತ್ತು ನನ್ನ ಮಗಳು ಅಲ್ಲಿಂದ ಬರ್ತಾ ಇದ್ದಾರೆ. ನಿಮ್ಗೆ ತೋರಿಸ್ತೀನಿ. ಬರ್ತಾ ಇದ್ದಾರೆ ಅಲ್ಲಿಂದ, ಆಯಿತಾ? ಅವರಲ್ಲಿಂದ ಬರ್ತಾ ಇದ್ದಾರೆ. ಅವರು ಸ್ಕೂಟಿಲಿ ಬಂದರು, ನಾವು ಆಟೋದಲ್ಲಿ ಬಂದು ಲಗೇಜ್ ಹಿಡ್ಕೊಂಡು ಕೂತಿದ್ದೀವಿ. ಇನ್ನೂ 1 ಅವರ್ ಬೇಕು ಟ್ರೈನ್ ಬರೋದಕ್ಕೆ. ಇನ್ನೂ ಟಿಕೆಟ್ ಕೂಡ ಕೊಟ್ಟಿಲ್ಲ. 9:30 ಟಿಕೆಟ್ ಕೊಡ್ತೀನಿ ಅಂತ ಕೂಡ ಹೇಳಿದರು. ಎಲ್ಲಿ ಹೋಗ್ತೀರಾ? ಈ ಸಲನೂ ನಾನು ಮತ್ತು ನನ್ನ ಮಕ್ಕಳು, ನಮ್ಮ ಮನೆಯವರು ಇಷ್ಟು ಜನ ಹೋಗ್ತಾ ಇದ್ದೀವಿ. ಅಮ್ಮ ಬರ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್, ಹಾಗಾಗಿ ಬರ್ತಾ ಇಲ್ಲ. ಸೊ ನೋಡೋಣ, ನೆಕ್ಸ್ಟ್ ಯಾವಾಗ ಆಗುತ್ತೋ ಅವಾಗ ಹೋಗೋದು. ಇವಾಗಂದ್ರೆ ಇಲ್ಲಿ ಬಂದು ಕೂತಿದ್ದೀವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಟ್ರೋಲಿ ಎಲ್ಲ ತೊಗೊಂಡಿದ್ವಿ. ಸೊ ತೊಗೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಇವಾಗ ನಮ್ಮ ಮನೆಯವ್ರು ಬರ್ತಾರೆ ಅಲ್ಲಿಂದ, ಮೇಲ್ಗಡೆಯಿಂದ ಬರ್ತಾ ಇದ್ದಾರೆ. ಎಷ್ಟೆಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ. ಶ್ರೀಶೈಲದಲ್ಲೂ ಕೂಡ ವೀಡಿಯೋ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫೇಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂತಂದರೆ ಇವಾಗ ತಾನೇ ನನ್ನ ಫೇಸು ರಿಕವರಿ ಆಗ್ತಾ ಇದೆ. ಈ ಮಧ್ಯೆ ಏನು ಅಮ್ಮ ಕಾಣಿಸ್ಕೊಂಡಿತ್ತು ಅವಾಗಲಿಂದ ಕೂಡ ಸ್ವಲ್ಪ ಫೇಸ್ ಡಲ್ಲಾಗಿತ್ತು, ಆಯಿತಾ? ಇದೆಲ್ಲ ಸ್ವಲ್ಪ ಹೀಟಿಗೆ ಆಗಿಬಿಟ್ಟಿದೆ. ಇವಾಗ ದಾವಣಗೆರೆ ಸಖತ್ ಬಿಸಿಲು. ಇವಾಗಲೇ ಇಲ್ಲೇ ಇಷ್ಟೊಂದು ಬಿಸಿಲಿದೆ. ಆಂಧ್ರದಲ್ಲಿ ಇನ್ನಿಂಗಿದೆಯೋ ಗೊತ್ತಿಲ್ಲ. ಕಂಪ್ಲೀಟಾಗಿ ವೀಡಿಯೋಸ್ನ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬ ಜನ ಇಷ್ಟಪಟ್ಟು ನೋಡ್ತೀರಾ. ಶ್ರೀಶೈಲ ದರ್ಶನ ಮಾಡಿಸಿದ್ದು ತುಂಬ ಒಳ್ಳೆಯದಾಯಿತು, ತುಂಬ ಖುಷಿ ಆಯಿತು ಅಂತಲೂ ಕೂಡ ಹೇಳ್ತೀರಾ. ತುಂಬ ಜನ ಅಂದ್ಕೊಳ್ತಾ ಇರ್ತೀವಿ ಹೋಗ್ಬೇಕಂತ ಹೇಳಿಬಿಟ್ಟು, ಬಟ್ ಹೋಗೋದಕ್ಕಾಗಿರಲ್ಲ. ಬಟ್ ಈ ಸಲ ನಾವು ಹೋಗಿ ನಿಮಗೆಲ್ಲ ಕೂಡ ತೋರಿಸ್ತಾ. ಇದು ನಾನು ಹೋಗ್ತಾ ಇರೋದು 4ನೇ ಸಲ, ಆಯಿತಾ? ಇಲ್ಲಿ ಎಕ್ಸ್ಲೇಟರ್ ಇರುತ್ತಲ್ವ, ಅಲ್ಲಿಂದ ಬರ್ತಾ ಇದ್ದಾರೆ ಅವರಿದ್ದು. ನೋಡಿ, ಬಂದರು. ತಂದೆ ಮಗಳು ಇಬ್ಬರು ಬಂದರು. ಹೆಂಗೆ ಬಂದ್ರಿ? ಅಮ್ಮ ಕೊಡ್ಸತ್ತೀರಿ. ನೀನು ಹೋಗ್ಬೇಡ, ಬಾ. ಅವ್ರು ಹೋಗ್ಬಂತ ಬೇಡ, ಒಬ್ರನ್ನೇ. ಇಬ್ರನ್ನ ಕರ್ಕೊಂಡು ಹೋಗಕ್ಕಾಗಲ್ಲ, ಬಾ. ಅವನಿಗೆ ಹೋಗಕ್ಕೆ ಬರಲ್ಲ ಅಲ್ಲಿ. ನಿಜವಾಗ್ಲೂ ಅವ್ನ ಕಾಲು ಇದು ಮಾಡ್ತಾನೆ, ಬಾ. ಅದಕ್ಕೆ ಇಲ್ಲಿಗೆ ಬಾ. ನೋಡೋದು ಅಜ್ಜಿ, ನೋಡಲಿ. ದೊಡ್ಡದು ಕೊಡ್ಸೈತಲ್ಲ. ಕೂತ್ಕೊ. ಯಾರು ಇದನ್ನ ಯಾರು ತಂದ್ರು?
ಆಗ್ಲೇ ಅಕ್ಕಿ ಅಂತ ಬಿದ್ದು ಎಲ್ಲಿ ಹೋಗ್ತೀವಿ? ಅಲ್ಲೇ ಹೋಗೋದು. ಏನಪ್ಪ ಅಲ್ಲ ಇದಕ್ಕೆ ಹೋಗ್ತೀವಲ್ಲ ಅವಾಗ ಅಲ್ಲಿ ಕಿಟಕಿ ಹತ್ರ ಕೂತ್ಕೊಂತ ನೀನು ಮಾರ್ಗಂಪುರಕ್ಕೆ ಹೋಗ್ತೀವಲ್ಲ ಅವಾಗ ಕುಂದ್ರಂತ ಹುಬ್ಳಿಯಾಗಿರೋದು. ಹಾಯ್ ಫ್ರೆಂಡ್ಸ್, ಫೈನಲಿ ನಾವು ಹುಬ್ಳಿಗೆ ಬಂದ್ವಿ. ಈ ಕಡೆ ಬಾ. ಹುಬ್ಳಿಗೆ ಬಂದಿದ್ದೀವಿ ನೋಡಿ. ಹುಬ್ಳಿಗೆ ಬಂದೀವಿ. ಇನ್ನೂ ವೇಟ್ ಮಾಡ್ತಾ ಇದ್ದೀವಿ. ಇನ್ನೂ ಊಟ ಮಾಡ್ಕೊಂಡಿಲ್ಲ. ಊಟ ಮಾಡಬೇಕೀಗ. ಊಟ ಮಾಡಿಕೊಂಡು ಇಲ್ಲಿಂದ ಮತ್ತೆ ಪ್ಲಾಟ್ಫಾರ್ಮ್ ಚೇಂಜ್ ಮಾಡಿಕೊಂಡು ಮಾರ್ಕಂಪುರ ಟ್ರೈನಿಗೆ ಹೋಗಬೇಕು. ಏನಾಯ್ತು? ಹಾಂ ಅಲ್ಲೇ ಕುತ್ಕೋಬೇಕು, ಇಲ್ಲಾಂದ್ರೆ ಅಲ್ಲಿ ವರ್ಷ ಕುತ್ಕೊಂತೀವಲ್ಲ ಅಲ್ಲಿ ಕುತ್ಕೊಂಡ್ರೆ ನೀರಿಂದು ಅದಕ್ಕೂ ಹತ್ರಕ್ಕೆ 1 ತಾಸು 2 ತಾಸು ಸ್ಟೇ ಮಾಡಿ ಸರಿ ನಾವು ಇಲ್ಲಿ ಯಾರನ್ನ ಬಸ್ 6 ಪ್ಲಾಟ್ಫಾರ್ಮ್ ಹಂಗಾಯ್ತಲ್ಲ. ಹಾಂ ಸರಿ ಸರಿ ಬನ್ನಿ ಫ್ರೆಂಡ್ಸ್, ಕಂಟಿನ್ಯೂ ಆಗುತ್ತೆ ನೋಡಿ ಆಯ್ತಾ. ಇವಾಗ ಜಸ್ಟ್ ಹುಬ್ಳಿಗೆ ಬಂದಿದ್ದೀವಿ. ಏನಪ್ಪ ಏನು ಬನ್ನಿ, ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಸಖತ್ ಸೌಂಡ್ ಇದೆ. ಜಸ್ಟ್ ಈಗ ತಾನೇ ಬಂದು ಆಲ್ಟ್ ಆಯಿತು. ಈಗ ಟ್ರೈನ್ ಇದೇ ಟೈಮಿಗೆ ನಾವು ಬಂದಿದ್ದು ನೋಡಿರಿ. ಇನ್ನೂ ಊಟ ಮಾಡಿಲ್ಲ, ಟೈಮ್ ಆಗಲಿ. ಇವಾಗ 2 ಗಂಟೆ. ಮಕ್ಳಿಗೆ ಊಟ ಮಾಡಿಸ್ಬೇಕು. ನಮ್ಮ ಮನೆಯವ್ರು ನೀರು ತರೋದಕ್ಕೆ ಹೋಗಿದ್ದಾರೆ. ನೀರೆಲ್ಲ ತೊಗೊಂಬಂದಿದ್ದೀವಿ ನೋಡಿ. ತುಂಬ ಸೌಂಡ್ ಇದೆ. ನಿಮ್ಗೆ ಕ್ಲಿಯರಾಗಿ ಕೇಳಿಸ್ತಾ ಇದೆಯೋ ಅದು ಗೊತ್ತಿಲ್ಲ ನನಗೆ. ವಾಯ್ಸ್ ಓವರ್ ಇಲ್ದೇ ಕೊಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ, ಓಕೆನಾ. ಏನು ತೊಗೊಂಡು? ಇದು ಬಿಸ್ಕೆಟ್ ಅಲ್ಲ, ಚಾಕ್ಲೇಟ್ ಥರನೇ. ಅದು ಕೇಕು. ಬಾ, ಅಣ್ಣಂಗೂ ಕೊಡಬೇಕು. ಹಾಂ ಮತ್ತೆ ಅಣ್ಣಂಗೆ ಕೊಡಬೇಕು. ಕೊಡ್ತೀಯಾ? ಕೊಡ್ತೀಯಾ ಇಲ್ಲ? ಅಲ್ಲಿ ಕಾಯ್ಕೊಂಡು ಕುಂತಿರ್ತಾನ. ಬಾ. ಯಾರು ಸರಿರಿ ಸರಿರಿ ಅಂದ್ರು? ಹಾಂ ನಡಿ. ಓಡೋಗ್ಬೇಡ, ಕಾಲು ಜಾರುತ್ತಲ್ಲಿ. ಓಡೋಗ್ಬೇಡಮ್ಮ. ಹೇಳೋದನ್ನು ಕೇಳೋದೇ ಇಲ್ಲ. ಇವಾಗ ಟ್ರೈನಲ್ಲಿ ಕೂತಿದ್ದೀವಿ. ಹುಬ್ಳಿಯಿಂದ ಮಾರ್ಕಂಪುರಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಟ್ರೈನ್ ಬಿಟ್ಟಿಲ್ಲ. ರಿಸರ್ವೇಷನ್ ಆಗಿದೆಯಲ್ಲ, ಹಾಂ ರಿಸರ್ವೇಷನ್ ಆಗಿದೆಯಲ್ಲ ಆ ಪ್ಲೇಸಿಗೆ ಬಂದು ಕುತ್ಕೊಂಡಿದ್ದೀವಿ. ಸ್ಲೀಪಿಂಗ್ ಕೋಚ್ ಬುಕ್ ಮಾಡ್ಕೊಂಡಿದ್ವಿ. ಯಾಕಂದರೆ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಿಂದ ಜನರಲಲ್ಲಿ ಮಾತ್ರ ಇಲ್ಲಿ ಹೋಗೋದಕ್ಕಾಗೋದೇ ಇಲ್ಲ. ಆಂಧ್ರ ಸೈಡು ಯಾವ ಕಡೆ ಆದರೂ ಅಷ್ಟೇ ಜನರಲಲ್ಲಿ ಹೋಗೋದಕ್ಕಾಗಲ್ಲ. ಮಕ್ಕಳನ್ನ ಕರ್ಕೊಂಡು ತುಂಬ ದೂರ ಟ್ರಾವೆಲ್ ಮಾಡ್ತೀವಿ ಅಂದರೆ. ಹಾಗಾಗಿ ನಾನು ಯಾರ್ದೋ ಕ್ಲಿಪ್ಪು ಯಾರು ಕ್ಲಿಪ್ ಸಿಗ್ತಿದ್ದಾರೆ ಅದನ್ನು ಹೇಳ್ತಿದ್ದಾರೆ ಇವರು. ಸೊ ಅಷ್ಟೇ. ಇವಾಗ 6:30 ಟ್ರೈನ್ ಹತ್ತಿರೋದು ನಾವು. 7:15 ಬಿಡ್ತಾರೆ. ಎಲ್ಲ ಇಲ್ಲೇ ಇದಾವೆ ಎಲ್ಲ. ಏನು ಫಸ್ಟ್ ಹೋದ ತಕ್ಷಣ ಪಾತಾಳಗಂಗೆ ನೋಡಿ. ನಿನ್ನ ಮಗಂದು ಪಾತಾಳಗಂಗೆ ನೋಡ್ರಿ. ಅವ್ರಿಗಂತ ಕುಣಿಬಾರ್ದಂಗೆಲ್ಲ ಮಾಡಬಾರ್ದು. ಹಾಂ, ಅವನು ಮೊದಲಿಂದನೂ ಕನ್ನಡಿನ ಕಂಗಡಿ ಅಂತ ಸಣ್ಣವನಿದ್ದಾಗಿಂದ ಅದೇ ಕರಿತಿದ್ದಾನೆ ಅಷ್ಟೇ. ಕನ್ನಡಿನ ಕಂಗಡಿ ಅಂತ ಅಷ್ಟೇ. ಹಾಂ ಓಕೆ ಫ್ರೆಂಡ್ಸ್, ಆದರೆ ವ್ಲಾಗ್ನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ನಾಳೆ ಬೆಳಿಗ್ಗೆ ನಾವು ಮಾರ್ಕಂಪುರಕ್ಕೆ ಹೋಗ್ತೀವಲ್ವ, ಸೊ ಆವಾಗ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಯಾಕಂದರೆ ಮಕ್ಕಳು ಇರೋದ್ರಿಂದ ಅವ್ರಿಗೆ ಊಟ ಮಾಡಿಸೋದು, ಅವ್ರು ನೋಡ್ಕೊಳೋದು ಹಾಗೆ ಆಗಿರುತ್ತೆ. ಅದಕ್ಕಂತ ಈಗ ಕಂಟಿನ್ಯೂ ಮಾಡಬೇಕಂದ್ರೆ ನಾನು ನಾಳೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಇಲ್ಲ ಬಂದಿದ್ದಾನೆ, ಇದು 4ನೇ ಸಲ.
నాకు చెప్తేనే సిల్సిలా తీసుకొని నిన్న లైట్ చేశాను. అదే తేడా కొడుతుంది. చేయలేదు ఎందుకంటే పైన ఇప్పుడు సడన్గా అన్ని కంపెనీలు అదే పెట్టుకుంటున్న క్యాంటీన్ ವಿಡಿಯೋ ಮಾಡ್ಕೊಳ್ಳೋಣ కష్టపడ్డావు నన్ను కష్టపడి చేస్తాను. ಬೇಡ 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 ಫೋನ್ ಬಿದ್ದಿತ್ತು ಸುಮ್ಮನೆ శుక్రవారం నుంచిలేగా ఎప్పుడు మ్యాథ్స్ ఎక్కిస్తా వచ్చినాయి. ಕೈ ತೆಗಿ చెప్పి పోయి చెప్తా సరే. ಹಾಯ್ ಫ್ರೆಂಡ್ಸ್, ಫೈನಲಿ ಮರ್ಕಂಪುರ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಮರ್ಕಂಪುರ ಸ್ಟೇಷನಿಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಬಸ್ ಸ್ಟಾಪಿಗೆ ಹೋಗ್ಬಿಟ್ಟು ಅಲ್ಲಿಂದ ಶ್ರೀಶೈಲಂಗೆ ಹೋಗಬೇಕು. ಆದರೆ ಬಸ್ಸಲ್ಲಿ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ, ಯಾಕಂದರೆ ಲಾಂಗ್ ಜರ್ನಿ ಮತ್ತು ವೆದರು ಅಷ್ಟೊಂದು ಸರಿ ಇಲ್ಲ, ಅದಕ್ಕೋಸ್ಕರ. ಓಕೆನಾ? ಏ ತಗೊಳ್ಳಲೇ, ತಗೊಳ ಬೇಕು. ముసలమ్మ కింద పడిపోయి నేను మళ్ళీ ఇక్కడ పోయినా వేసుకోపోయినా మళ్ళీ అన్నమాట పట్టాలి. ఏ తగ కొడు. 4
ಇಲ್ಲೇ ಬಸ್ ಆಯ್ತು. ನಿಮ್ಮ ಪಪ್ಪ ಎಲ್ಲೋ ತಪ್ಪ ಹುಡ್ಕೊಂಡು.